ಕ್ವಿಜ್ ಇರುತ್ತೆ, ಬಹುಮಾನ ಇರುತ್ತೆ, ಮತ್ತೆ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೊನೆಯಲ್ಲಿ ಜ್ಯೋತಿ ಅಕ್ಕ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಸರಿನಾ? ಅವ್ರಿಗೆ ಮಕ್ಕಳಿರೋದಿಲ್ಲ. ಸ್ವಾಮಿ ವಿವೇಕಾನಂದರ ತಂದೆ ತಾಯಿಯವರು ವಿಶ್ವನಾಥ ದತ್ತ ಮತ್ತೆ ಇವರು ತಾಯಿ ಭುವನೇಶ್ವರಿ ದೇವಿ, ಮಕ್ಕಳಿರೋದಿಲ್ಲ. ಹಾಗಾಗಿ ಅವರು ಶಿವನ ಭಕ್ತೆ ಆಗಿದ್ರು. ಶಿವನ ಹತ್ರ ಕೇಳ್ಕೊಂಡ್ರು, ನನಗೆ ನಿನ್ನ ಹಾಗೆ ಮುದ್ದಾಗಿರೋ ಒಂದು ಮಗು ಬೇಕು, ಕರುಣಿಸಪ್ಪ ಅಂತ ದೇವರ ಹತ್ರ ಕೇಳ್ಕೊಂಡ್ರು. ಅವಾಗ ಏನಾಯ್ತು ಅಂತಂದ್ರೆ, ತಂದೆ ತಾಯಿ ವಿಶ್ವನಾಥ ದತ್ತ ಮತ್ತೆ ತಾಯಿ ಭುವನೇಶ್ವರಿ ದೇವಿ ಅವರಿಗೆ ಒಂದು ಮುದ್ದಾದ ಮಗು ಜನಿಸುತ್ತೆ. ಆ ಮಗುವಿಗೆ ಅವರು ವೀರೇಶ್ವರ ಅಂತ ಹೆಸರಿಡ್ತಾರೆ. ಏನಂತ? ವೀರೇಶ್ವರ. ವೀರೇಶ್ವರ ಅಂತ ಕರೀತಾರೆ. ವೀರು ವೀರು ಅಂತಾನು ಪ್ರೀತಿಯಿಂದ ಕರೀತಾ ಇರ್ತಾರೆ. ಬಿಲೆ ಬಿಲೆ ಅಂತ ತಾಯಿ ಕರೀತಾ ಇರ್ತಾರೆ. ಸ್ಕೂಲ್ಗೆಲ್ಲ ನರೇಂದ್ರನಾಥ ದತ್ತ ಅಂತ ಹೆಸರು ಕೊಡ್ತಾರೆ. ಆಯ್ತಾ? ಅವಾಗ ಜನವರಿ 12 ಸಂಕ್ರಾಂತಿ ಬಂದಿರುತ್ತೆ. ಆ ದಿನ ಯಾವ್ದಾಗಿರುತ್ತೆ? ಜನವರಿ 12 ಸಂಕ್ರಾಂತಿ ಹಬ್ಬ. ಆಯ್ತಾ? ಅದಕ್ಕೆ ಗಾಳಿಪಟ ಚಿತ್ರ ಎಲ್ಲ ಕೊಟ್ಟಿದ್ದಾರೆ, ನೀವು ನೆನಪಿಟ್ಕೊಳ್ಳಿ ಅಂತ. ಆ ದಿನವನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಕರಿತೀವಿ. ನಾವು ರಾಷ್ಟ್ರೀಯ ಯುವ ದಿನ ಅಂತ, ಅವರು ಹುಟ್ಟಿದಂತಹ ದಿನ. ಆಯ್ತಾ? ಇದು ಅವ್ರ ಮನೆ ಕೋಲ್ಕತ್ತಾದಲ್ಲಿ. ಅವ್ರ ಮನೆ ಈಗಲೂ ಕೂಡ ಇದೆ, ಹೀಗೆ ಇದೆ. ನಾವು ಹೋದ್ರೆ ಈ ರೀತಿ ಕಾಣುತ್ತೆ. ಅದನ್ನ ಸಂರಕ್ಷಿಸಿ ಇಟ್ಟಿದ್ದಾರೆ. ಅದು ಒಡೆದೋಗದಿರೋ ರೀತಿಯಲ್ಲಿ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಕೋಲ್ಕತ್ತಾದಲ್ಲಿ ಅವರು ಹುಟ್ಟಿದಂತಹ ಮನೆ. ಅವರು ದೊಡ್ಡ ಶ್ರೀಮಂತರು. ವಿಶ್ವನಾಥ ದತ್ತ ಅವ್ರ ತಂದೆ ಇದ್ರಲ್ಲ, ನರೇಂದ್ರನ ತಂದೆ, ದೊಡ್ಡ ಶ್ರೀಮಂತರು, ದೊಡ್ಡ ಬಂಗ್ಲೆಯಲ್ಲಿ ಇದ್ರು ಅವರು. ಆಯ್ತಾ? ಇವರೇನೆ ವಿಶ್ವನಾಥ ದತ್ತ ವಕೀಲರಾಗಿದ್ರು. ನೋಡಿದ್ರೆ ಗೊತ್ತಾಗುತ್ತಲ್ವಾ? ವಕೀಲರು ಅಂದ್ರೆ ಯಾರು? ಇಂಗ್ಲಿಷ್ ಅಲ್ಲಿ ಏನಂತೀವಿ? ಲಾಯರ್. ಲಾಯರ್. ಕೋಲ್ಕತ್ತಾದ ಪ್ರಸಿದ್ಧ ವಕೀಲರು ಅಂದ್ರೆ ಲಾಯರ್ ಆಗಿದ್ರು. ಶ್ರೀಮಂತರು, ತುಂಬಾ ಶ್ರೀಮಂತರು ಅವರು. ತಾಯಿ ಹೆಸರು ಆಗ್ಲೇ ಹೇಳಿದ್ದೆ, ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ. ತಾಯಿ ಯಾವಾಗ್ಲೂ ನರೇಂದ್ರನಿಗೆ ರಾಮಾಯಣ, ಮಹಾಭಾರತ, ಪುರಾಣ, ಪುಣ್ಯ ಕಥೆಗಳನ್ನ ಹೇಳ್ಕೊಡೋರು. ತುಂಬಾ ಇಷ್ಟ. ಕಥೆ ಅಂದ್ರೆ ಇಷ್ಟ. ನಿಮ್ಗೂ ಇಷ್ಟನಾ? ಅಲ್ವಾ? ಕಥೆ ಹೇಳೋರು. ಅವನು ಕೂಡ ಅಷ್ಟೇ ಪ್ರೀತಿಯಿಂದ ಕುತ್ಕೊಂಡು ಪ್ರತಿದಿನ ಸಂಜೆ ಆಯ್ತು ಅಂದ್ರೆ ಶ್ಲೋಕ, ಭಜನೆ, ಈ ತರ ಪುಣ್ಯ ಕಥೆಗಳನ್ನೆಲ್ಲನೂ ಕೇಳೋದು. ರಾಮಾಯಣ, ಮಹಾಭಾರತ ಇದೆಲ್ಲ ಕೇಳೋರು. ಒಂದೊಂದ್ಸಲಿ ನೀವೆಲ್ಲರೂ ಚೇಷ್ಟೆ ಮಾಡ್ತೀರಲ್ಲ, ಹಠ ಮಾಡ್ತೀರಲ್ಲ, ಹಾಗೇನೆ ಅವ್ರಿಗೂ ಕೂಡ ವಿವೇಕಾನಂದ್ರ ಕೋಪ ಬಂದ್ಬಿಡೋದು, ಹಠ ಮಾಡೋರು. ನಂಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂತ. ಅವಾಗ ಏನ್ ಮಾಡೋರು ಗೊತ್ತಾ? ಅವ್ರ ಅಮ್ಮವನ್ನ ಕರ್ಕೊಂಡು ಹೋಗಿ ಬಚ್ಚಿನ ಮನೆಯಲ್ಲಿ ಕೂರಿಸಿ ತಲೆ ಮೇಲಿಂದ ನೀರ್ ಹಾಕ್ಬಿಡೋರು. ಒಂದ್ ಕೊಡ ತುಂಬಾ ನೀರು ತಗೊಂಡು ಶಿವ 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 ಅಂದ್ಕೊಂಡು ತಲೆ ಮೇಲೆ ನೀರು ಬಿದ್ಬಿಡೋರು. ಆವಾಗ ಅವನು ಶಾಂತವಾಗ್ಬಿಡ್ತಿದ್ದ. ನೋಡಿರಲ್ಲ, ಶಿವನ್ ದೇವಸ್ಥಾನದಲ್ಲೂ ತಲೆ ಮೇಲೆ ಯಾವಾಗ್ಲೂ ನೀರ್ ಬೀಳ್ತಾ ಇರತ್ತೆ. ಯಾಕೆ? ಶಿವನ್ಗೂ ಕೋಪ ಜಾಸ್ತಿ ಅಲ್ವಾ? ತಲೆ ಮೇಲಿಂದ ನೀರು ಬಿದ್ದಿದ ತಕ್ಷಣ ಶಾಂತವಾಗ್ಬಿಡೋದು. ಆಮೇಲೆ ಏನಂದ್ರೆ, ಈ ಕಥೆನ ನಮ್ಗೆ ಇವಾಗ ಜ್ಯೋತಿ ಅಕ್ಕ ಹೇಳ್ಕೊಡ್ತಾರೆ.